ಗ್ಯಾರಂಟಿ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಲು ಸಾಲು ಮುಜುಗರ ಉಂಟಾಗ್ತಾ ಇದೆ. ಮತ್ತೊಂದು ಇಕ್ಕಟ್ಟಿಗೆ ಇದೀಗ ಕಾಂಗ್ರೆಸ್ ಸರ್ಕಾರ ಸಿಲುಕಿದಂತೆ ಕಂಡು ಬರ್ತಾ ಇದೆ. ಪಂಚ ಗ್ಯಾರಂಟಿ ಸರ್ಕಾರಕ್ಕೆ ಇದೀಗ ಮತ್ತೊಂದು ಇಕ್ಕಟ್ಟು. ಬಿಸಿ ತುಪ್ಪ ಉಗುಳೋದಕ್ಕೂ ಆಗೋದಿಲ್ಲ, ನುಂಗೋದಕ್ಕೂ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ, ಸಾಲು ಸಾಲು ಮುಜುಗರಗಳು ಎದುರಾಗ್ತಾ ಇದೆ. ಹಿರಿಯ ನಾಯಕರಿಂದಲೇ ಕಾಂಗ್ರೆಸ್ಗೆ ಹಾಗಾದ್ರೆ ಡ್ಯಾಮೇಜ್ ಆಗ್ತಾ ಇದೆಯಾ? ನಿನ್ನೆ ಶಾಸಕರು, ಇಂದು ಸಚಿವರು, ಹಾಗಾದ್ರೆ ನಾಳೆ ಯಾರು ಅನ್ನುವಂತಹ ಪ್ರಶ್ನೆ. ನಿನ್ನೆ ಶಾಸಕರು, ಇಂದು ಸಚಿವರು, ಹಾಗಾದ್ರೆ ನಾಳೆ ಯಾರು? ಎಲ್ಲರೂ ಸಾಲು ಸಾಲಾಗಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಹಿರಿಯ ನಾಯಕರ 10 ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರಾ ನಾಯಕರು? ರಿಪ್ಲೈ ಮಾಡ್ತಾರೆ, ಹಾಗೇನೆ ಸುಮ್ಮನಾಗ್ತಾರೆ ಅನ್ನುವಂತಹ ಚರ್ಚೆ ಕೂಡ ಶುರುವಾಗಿದೆ. ಬಿಸಿ ಬಿಸಿಯಾದಂತಹ ಮಾತುಗಳು ಶುರುವಾಗ್ತಾ ಇದೆ. ಪಂಚ ಗ್ಯಾರಂಟಿ ಸರ್ಕಾರಕ್ಕೆ ಹಾಗಾಗಿ ಶಾಕ್ ಮೇಲೆ ಶಾಕ್, ಹಾಗೇನೆ ಮುಜುಗುರ, ತಪ್ಪಿಸಿಕೊಳ್ಳೋದಕ್ಕೆ ನೋಡೋಣ ಮಾಡೋಣ ಅನ್ನುವಂತಹ ತಿಪ್ಪೆ ಸಾರಿಸುವ ಉತ್ತರಗಳು, ಜೊತೆಯಲ್ಲಿ ಅವರು ಲಿಖಿತವಾಗಿ ದೂರನ್ನ ಕೊಡ್ಲಿ, ಪರೀಕ್ಷಿಸ್ತೀವಿ, ನೋಡ್ತೀವಿ ಅನ್ನುವಂತಹ ಒಂದು ರೀತಿಯ ಹಾರಿಕೆಯ ಉತ್ತರಗಳು. ಈಗ ಏನ್ ಮಾಡ್ತಾರೆ ಹಾಗಾದ್ರೆ ಹಿರಿಯ ನಾಯಕರು ಅನ್ನುವಂತಹ ಪ್ರಶ್ನೆ ದೈತ್ಯಾಕಾರವಾಗಿ ಕಾಡುತ್ತೆ. ನಿನ್ನೆ ಶಾಸಕರಾಯ್ತು, ಆಳಂದ ಶಾಸಕರು, ಇಂದು ಸಚಿವರು. ಯಾರ ಸಚಿವರು ನೋಡೋಣ ಮುಂದೆ. ಹಿರಿಯ ನಾಯಕರ 10 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರಾ? ಅವರಿಗಿಂತ ಮೇಲಿರುವ ಸಚಿವರು ಯಾವ ರೀತಿಯಲ್ಲಿ ಉತ್ತರ ಮಾಡ್ತಾರೆ? ಉತ್ತರ ಕೊಟ್ಟರು ಕೂಡ ಒಮ್ಮೆ ಉತ್ತರ ಕೊಡೋದು, ಹಾಗೇನೆ ಇನ್ನೊಂದ್ಸಲಿ ತಿಪ್ಪೆ ಸಾರಿಸುವಂತಹ ಹಾರಿಕೆಯ ಉತ್ತರವನ್ನ ಕೊಡೋದು. ನೋಡೋಣ ಮಾಡೋಣ ಅನ್ನುವಂತಹ ಹಾರಿಕೆಯ ಉತ್ತರಗಳು. ಯಾವುದಕ್ಕೂ ಕೂಡ ಖಚಿತವಾದ ಉತ್ತರ ಇರೋದಿಲ್ಲ. ಒಟ್ನಲ್ಲಿ ಪಂಚ ಗ್ಯಾರಂಟಿ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಸಾಲು ಸಾಲು ಹಗರಣಗಳು, ಒಂದರ ಹಿಂದೊಂದು ಹಗರಣ, ಅದನ್ನ ಮುಚ್ಚಿಕೊಳ್ಳೋದಕ್ಕೆ ಮತ್ತೊಂದು ಹಗರಣ, ನಂತರದಲ್ಲಿ ಅದನ್ನ ಹೇಗಾದ್ರೂ ಮುಚ್ಚಿ ಮತ್ತೊಂದು ರೀತಿಯಲ್ಲಿ ಡೈವರ್ಟ್ ಮಾಡಬೇಕು ಅಂತೇಳಿ ಹೈಕಮಾಂಡ್ ಕಡೆಗೆ ಪಯಣ. ಅಲ್ಲಿ ಏನನ್ನೋ ಡಿಸ್ಕಸ್ ಮಾಡಿ ಅದಕ್ಕೆ ಜಾತಿ ಗಣತಿ, ಅದು ಇದು ಮತ್ತೊಂದು ಅಂತ ಹೇಳಿ ಜನರ ಮೂಗಿಗೆ ತುಪ್ಪ ಸವರುವ ಕಾರ್ಯತಂತ್ರಗಳು. ಹೀಗೆ ಮಾಡ್ತಾನೆ 2.5 ವರ್ಷ ಸರ್ಕಾರದ್ದು ಕಳೆದೋಯ್ತು. 2.5 ವರ್ಷ ಕಳೆದೋಯ್ತು. ಅಭಿವೃದ್ಧಿ ಏನಪ್ಪಾ ಅಂದ್ರೆ 0. ಅಭಿವೃದ್ಧಿ 0. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಗೋಲ್ಮಾಲ್ಗಳು ಒಂದೆರಡಲ್ಲ. ಅವರದ್ದೇ ಶಾಸಕರು, ಅವರದ್ದೇ ಸಚಿವರು ದೂರಿನ ಮೇಲೆ ದೂರನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಶಾಸಕರಾಯ್ತು, ಇಂದು ಸಚಿವರು ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಹಾಗಾದ್ರೆ ನಾಳೆ ಯಾರು ಪ್ರಶ್ನೆಯನ್ನ ಎತ್ತಬಹುದು? ಈ ಎಲ್ಲರ ಪ್ರಶ್ನೆಗಳಿಗೆ, ಸ್ವಪಕ್ಷದ ನಾಯಕರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಹಿರಿಯ ನಾಯಕರು ಹಾಗೂ ಆಡಳಿತದಲ್ಲಿ ಆರೂಢರಾಗಿರುವಂತವರು ಉತ್ತರವನ್ನ ಕೊಡ್ತಾರಾ? ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾರಾ? ಕಾಂಗ್ರೆಸ್ ಹೈಕಮಾಂಡ್ ಉತ್ತರವನ್ನ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ದೈತ್ಯಾಕಾರವಾಗಿ ಎದ್ದು ನಿಂತಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ 7 ಪುಟಗಳ ಸುದೀರ್ಘವಾದಂತಹ ಪತ್ರ. ಸಿಎಂಗೆ ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ HK ಪಾಟೀಲ್. ನಿನ್ನೆ BR ಪಾಟೀಲ್ ಆಯ್ತು, ಇಂದು HK ಪಾಟೀಲ್. ಅಕ್ರಮ ಗಣಿಗಾರಿಕೆ ತನಿಖೆ ಕುರಿತು HK ಪಾಟೀಲ್ ಖಡಕ್ ಆದಂತಹ ಪತ್ರವನ್ನ ಬರೆದಿದ್ದಾರೆ. HK ಪಾಟೀಲ್ ಪತ್ರವನ್ನ ಬರೆದಿರುವಂತದ್ದು ಮುಖ್ಯಮಂತ್ರಿಗಳಿಗೆ 2007ರಿಂದ 2011ರವರೆಗೆ ನಡೆದಿದ್ದ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಸರ್ಕಾರಕ್ಕೆ 1,50,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ಒಂದೆರಡು ಕೇಸಲ್ಲಿ ಕೆಲ ಪ್ರಮುಖ ಆರೋಪಿಗಳಿಗೆ ಶಿಕ್ಷೆ ಆಗಿದೆ, ಅದು ಬಿಟ್ರೆ ಬೇರೆ ಯಾರಿಗೂ ಶಿಕ್ಷೆ ಆಗಿಲ್ಲ. ಆದ್ರೆ ಅನೇಕ ಪ್ರಕರಣಗಳು SIT ವಿಚಾರಣೆ ಹಂತದಲ್ಲಿವೆ. ದೊಡ್ಡ ಪ್ರಮಾಣದ ಲೂಟಿಕೋರರಿಗೆ ಶಿಕ್ಷೆ ಆಗಿಲ್ಲ. ಕಳವಿನ ಸಂಪತ್ತು ಸರ್ಕಾರಕ್ಕೆ ವಾಪಸ್ ಬಂದಿಲ್ಲ. ತನಿಖೆ ನಡೆಸಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಪತ್ರದಲ್ಲಿ ಆಗ್ರಹಿಸಿದ್ದಾರೆ HK ಪಾಟೀಲ್ ಅವರು. ಸಿಎಂ ಸಿದ್ದರಾಮಯ್ಯ ಅವರಿಗೆ
7 ಪುಟಗಳ ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ನೋಡಿ ಹೇಗಿದೆ. ನಿನ್ನೆ BR ಪಾಟೀಲ್ ಆಯಿತು, ವಸತಿ ಇಲಾಖೆಯಲ್ಲಿ ಆದಂತಹ ಭ್ರಷ್ಟಾಚಾರದ ಕುರಿತು, ಲಂಚಬಾಕತನದ ಕುರಿತು ಮಾತನಾಡಿದ್ದಂತಹ ಆಡಿಯೋ ಬಹಿರಂಗ ಆಯಿತು, ಸಾಕಷ್ಟು ವೈರಲ್ ಆಯಿತು, ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಯಿತು. ಇಂದು ಅವರದ್ದೇ ಪಕ್ಷದ HK ಪಾಟೀಲ್ ಅವರು, ಮುಖಂಡ HK ಪಾಟೀಲ್ ಅವರು, ಸಚಿವರು ಪತ್ರವನ್ನ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಸುದೀರ್ಘವಾದಂತಹ ಪತ್ರ. ದೊಡ್ಡ ಪ್ರಮಾಣದಲ್ಲಿ ಲೂಟಿ ಆಗಿದೆ, ಆದರೆ ಅವರಿಗೆ ಶಿಕ್ಷೆ ಆಗಿಲ್ಲ. ಕಳವಿನ ಸಂಪತ್ತು ಸರ್ಕಾರಕ್ಕೆ ವಾಪಸ್ ಬಂದಿಲ್ಲ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರದ ಸಂಪತ್ತು ಕಳವಾಗಿದೆ. ಗಣಿ ವಿಚಾರದಲ್ಲಿ ಆಗಿರಬಹುದು, ಬೇರೆ ಬೇರೆ ವಿಚಾರಗಳಲ್ಲಿ ಆಗಿರಬಹುದು, ಸಾಕಷ್ಟು ಸರ್ಕಾರದ ಸಂಪತ್ತು ಲೂಟಿಯಾಗಿದೆ. ಆದರೆ ಆ ಸಂಪತ್ತು ವಾಪಸ್ ಬಂದಿಲ್ಲ. ಅದನ್ನ ವಾಪಸ್ ತರುವಂತಹ ಕೆಲಸ ಆಗಬೇಕು ಅಂತ ಹೇಳಿ HK ಪಾಟೀಲ್ ಅವರು ಮುಖ್ಯಮಂತ್ರಿಗಳಿಗೆ ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ. HK ಪಾಟೀಲ್ ಕಾನೂನು ಸಚಿವರು, ನಿನ್ನೆ ಶಾಸಕರಾಯಿತು, ಇಂದು ಸಚಿವರು ಪತ್ರವನ್ನ ಬರೆದಿದ್ದಾರೆ. ಓಕೆ, ಈ ಕುರಿತಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರ ಜೊತೆ ಮಾತನಾಡ್ತಾ ಇನ್ನಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಬಸವರಾಜ್, ಏನಿದು ಸರ್ಕಾರದಲ್ಲಿ ಏನ್ ಕತೆ? ನಿನ್ನೆ ಶಾಸಕರಾಯಿತು, ಇವತ್ತು ಖುದ್ದು ಕಾನೂನು ಸಚಿವರು ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ರಾಜ್ಯದಲ್ಲಿ ಏನಾಗ್ತಾ ಇದೆ? ಸರ್ಕಾರದಲ್ಲಿ ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರ, ಅಕ್ರಮ, ಒಂದು ರೀತಿಯ ಕೇಳೋರು ಹೇಳೋರು ಇಲ್ಲದಂತಾಗಿದ್ಯಾ? ಏನ್ ಕತೆ ಅಂತೇಳಿ. ವಿದ್ಯಾ ಭಟ್, ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ಈ ಭ್ರಷ್ಟಾಚಾರ ಆರೋಪಗಳು ಮತ್ತೆ ಕೆಲವೊಂದಿಷ್ಟು ಸರಿಯಾಗಿ ತನಿಖೆ ನಡೀತಾ ಇಲ್ಲ ಅನ್ನುವಂತ, ಅಂದ್ರೆ ಆಡಳಿತದ ವೈಖರಿ ಬಗ್ಗೆ ಕೂಡ ಪ್ರಶ್ನೆ ಮಾಡುವಂತ ಹಂತಕ್ಕೆ ಸ್ವಪಕ್ಷದವರೇ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ BR ಪಾಟೀಲ್ರು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಇವತ್ತು ಸಚಿವರಾಗಿರ್ತಕ್ಕಂತ HK ಪಾಟೀಲ್ರು ಕೂಡ ಒಂದು ಪತ್ರವನ್ನ CM ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆಯುವ ಮುಖಾಂತರ ಸರ್ಕಾರದಲ್ಲಿ ಇನ್ನೂ ಕೂಡ ಮತ್ತಷ್ಟು ಆಡಳಿತ ಚುರುಕಾಗಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥ ಸುದೀರ್ಘವಾಗಿ 7 ಪುಟಗಳ ಪತ್ರವನ್ನು ಕೂಡ HK ಪಾಟೀಲ್ರು CM ಸಿದ್ದರಾಮಯ್ಯನವರಿಗೆ ಬರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ರಾಜಕಾರಣಿಗಳು ಮತ್ತೆ ಅಧಿಕಾರಿಶಾಹಿಗಳ ಅಕ್ರಮ ಕೂಟದಲ್ಲಿ ಈ ಹಿಂದೆ ರಾಜ್ಯದ ಸಂಪತ್ತು ಕೂಡ ಲೂಟಿಯಾಗಿತ್ತು. ಅದರಲ್ಲಿ ಪ್ರಮುಖವಾಗಿ 1,50,000 ಕೋಟಿ ನಷ್ಟ ಕೂಡ ಸಂಭವಿಸಿತ್ತು. ಹೀಗಾಗಿ 2017 ಮತ್ತು 2018ರಲ್ಲಿ ನನ್ನ ಒಂದು ಅಧ್ಯಕ್ಷತೆಯಲ್ಲೇ ಸಂಪುಟ ಉಪಸಮಿತಿ ಕೂಡ ಬಹಿರಂಗಗೊಳಿಸಿತ್ತು. ಅವಾಗ ಕೂಡ ಇದನ್ನ ತನಿಖೆ ಮಾಡ್ಲಿಕ್ಕೂ ಕೂಡ ಒಂದು ಸೂಚನೆ ಕೂಡ ಕೊಡಲಾಗಿತ್ತು. ಅಕ್ರಮ ಗಣಿಗಾರಿಕೆ ವಿರುದ್ಧವೂ ಕೂಡ ಹಿಂದೆ ಕೂಡ, ಅಂದ್ರೆ CM ಸಿದ್ದರಾಮಯ್ಯನವರು 2018ರಲ್ಲಿ CM ಆಗಿಂತ ಸಂದರ್ಭದಲ್ಲಿ ಒಂದು ಬಳ್ಳಾರಿವರೆಗೂ ಕೂಡ, ಅಂದ್ರೆ 320 ಕಿಲೋಮೀಟರ್ ಪಾದಯಾತ್ರೆಯನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ಕೂಡ ಆ ಪತ್ರದಲ್ಲಿ ನೆನಪಿಸಿರ್ತಕ್ಕಂಥದ್ದು. ಹಾಗಾಗಿ ತದನಂತರ ಕೆಲ ಪ್ರಕರಣಗಳನ್ನ ತನಿಖಾ ಸಂಸ್ಥೆಗಳಿಗೂ ಕೂಡ ವಹಿಸಲಾಗಿತ್ತು. ಆದ್ರೆ ಈವರೆಗೂ ಕೂಡ ಅವ್ಯಾವ ಕೂಡ ಹಂತಕ್ಕೆ ತನಿಖೆ ಸರಿಯಾಗಿ ನಡೆದಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ಒಂದೆರಡು ಪ್ರಕರಣಗಳಲ್ಲಿ ಕೆಲ ಪ್ರಮುಖ ಅಪರಾಧಿಗಳಿಗೆ ಶಿಕ್ಷೆ ಆಗಿದ್ರೆ ಬಿಟ್ರೆ ಇನ್ನೂ ಅನೇಕ ಪ್ರಕರಣಗಳು ಕೂಡ ಬಹಳ ವರ್ಷಗಳಾದ್ರೂ ಕೂಡ SIT ಅಲ್ಲಿ ವಿಚಾರಣೆ ಹಂತದಲ್ಲೇ ಇದೆ ಹೊರತು ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಪ್ರಮಾಣ ಆಗಿರ್ಬೋದು ಅಥವಾ ಆ ಸಂಪತ್ತನ್ನ ಲೂಟಿ ಮಾಡಿರ್ತಕ್ಕಂಥದ್ದಕ್ಕೆ ವಾಪಸ್ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೋದಂತಾಗಿರ್ಬೋದು, ಯಾವುದೇ ರೀತಿ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ನಡೆದಿಲ್ಲ ಅನ್ನುವಂತ ಅಸಮಾಧಾನವನ್ನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ಅಕ್ರಮ ಗಣಿಗಾರಿಕೆಯಲ್ಲಿ 7.6% ಪ್ರಕರಣಗಳು ಮಾತ್ರ ತನಿಖೆಗೆ ಒಳಪಟ್ಟಿವೆ. ಆದ್ರೆ 92% ಪ್ರಕರಣಗಳು ಇನ್ನೂ ಕೂಡ ತನಿಖೆಗೆ ಒಳಪಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ HK ಪಾಟೀಲ್ರು ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಧಿಕಾರಶಾಹಿಯ ರಾಜ್ಯದ್ರೋಹಿ ಮನೋಭಾವದಿಂದ ಕೆಲ ಪ್ರಕರಣಗಳು ತನಿಖೆ ಆಗ್ಲೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಉಲ್ಲೇಖ ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಇನ್ನೂ ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಅಕ್ರಮ ಗಣಿಗಾರಿಕೆ ಸಂಬಂಧಿಸಿದಂತೆ ವಸೂಲಿ ಆಯುಕ್ತರನ್ನ ನೇಮಿಸಬೇಕು. ಮತ್ತೆ ಪೊಲೀಸ್ ಇಲಾಖೆ ಅಡಿಯಲ್ಲೂ ಕೂಡ ಬಲಯುತವಾದ, ಅಂದ್ರೆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ವಿಶೇಷ ತನಿಖಾ ತಂಡವನ್ನು ಕೂಡ ರಚಿಸಬೇಕು. ಮತ್ತೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶೀಘ್ರವಾಗಿ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ HK ಪಾಟೀಲ್ರು ಆ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ವಿದ್ಯಾ ಭಟ್.
ಬಸವರಾಜ್, ಪಾದಯಾತ್ರೆ ನಿಜ ನೀವು ಹೇಳಿದ್ದು, ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿ ಆ ಮುಖಾಂತರನೇ ಮತ್ತೆ ಅಧಿಕಾರಕ್ಕೆ ಬಂದಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ಗವರ್ಮೆಂಟ್ ಆದ ನಂತರದಲ್ಲಿ ಆ ಸಂದರ್ಭದಲ್ಲಿ ಇವರು ಮಾಡಿದ ಆರೋಪವನ್ನ ನಂತರದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೈಗೆತ್ತಿಕೊಂಡು ತನಿಖೆಯನ್ನ ನಡೆಸಬೇಕಾಗಿದ್ದು ಇವರ ಕರ್ತವ್ಯ ಆಗಿತ್ತು. ಹಾಗಾದ್ರೆ ಆಡಳಿತದ ಹಂತದಲ್ಲಿ ವೈಫಲ್ಯ ಆಗಿದೆ, ಸಂಪೂರ್ಣ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ಹೇಳಿ ಕಾನೂನು ಸಚಿವರು ಹಾಗಾದ್ರೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರಾ? ಮತ್ತು ಜೊತೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ಹಾಗಾಗಿ ಈ ಎಲ್ಲ ತನಿಖೆಗಳು ನೆನೆಗುದಿಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರಾ? ಈಗ ಯಾವ ಡಿಟರ್ಜೆಂಟ್ ಅನ್ನ ಹಾಕಿ ತೊಳೆದು ಇದನ್ನ ಮುಚ್ಕೊಳ್ತಾರೆ ಅಂತ ಹೇಳಿ? ವಿದ್ಯಾ ಭಟ್, ಒಂದ್ ಕಡೆ ಕಾನೂನು ಸಚಿವರಾಗಿರ್ತಕ್ಕಂಥ H.K. ಪಾಟೀಲ್ರು ಬರೆದಿರ್ತಕ್ಕಂಥ ಪತ್ರದ ಒಂದು ಸಾರಾಂಶವನ್ನು ನೋಡ್ತಾ ಹೋದ್ರೆ ಒಂದ್ ಕಡೆ ಹಲವಾರು ಈ ಹಿಂದೆಯೂ ಕೂಡ ನೀವು ಭ್ರಷ್ಟಾಚಾರದ ವಿರುದ್ಧವಾಗಿ, ಅಕ್ರಮ ಗಣಿಗಾರಿಕೆ ವಿರುದ್ಧವಾಗಿ ಹೋರಾಟವನ್ನ ಮಾಡಿದಿರಿ, ಪಾದಯಾತ್ರೆ ಮಾಡಿದಿರಿ. ಆದ್ರೆ ಈಗ ಕೆಲವೊಂದಿಷ್ಟು ಪ್ರಕರಣಗಳು ತನಿಖೆ ಆಗಿದ್ದಾವೆ, ಇನ್ನೂ ಹಲವಾರು ಅಂದ್ರೆ 92% ಪ್ರಕರಣಗಳು ಕೂಡ ತನಿಖೆ ಹಂತದಲ್ಲಿದ್ದಾವೆ. ಯಾರೋ ಒಂದಿಷ್ಟು ಕೈವಾಡಗಳಿಂದ ಅವು ಇನ್ನೂ ಕೂಡ ತನಿಖೆ ಆಗ್ತಾ ಇಲ್ಲ. ಹಾಗಾಗಿ ಆ ಒಂದು ಪ್ರಕರಣಗಳು ಕೂಡ ತನಿಖೆ ಆಗ್ಬೇಕು. ಏನು ಕರ್ನಾಟಕದ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ, ಆ ಸಂಪತ್ತನ್ನ ಅವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಮುಖಾಂತರ ಸರ್ಕಾರಕ್ಕಾಗಿರ್ತಕ್ಕಂಥ ನಷ್ಟವನ್ನ ಭರಿಸುವಂತಹ ಪ್ರಯತ್ನ ಸಾಗಬೇಕು. ಹಾಗಾಗಿ ಇನ್ನೂ ಕೂಡ ಆಡಳಿತದಲ್ಲಿ ಚುರುಕಾಗ್ಬೇಕು. ಏನು ಈ ಭ್ರಷ್ಟಾಚಾರ ಆಗಿರ್ಬೋದು, ಈ ಒಂದು ಸರ್ಕಾರದ ಹಣವನ್ನು ಲೂಟಿ ಮಾಡೋದಾಗಿರ್ಬೋದು, ಈ ಒಂದು ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇನ್ನೂ ಸಾಕಷ್ಟು ಪ್ರಕರಣಗಳು ಕೂಡ ಬಾಕಿ ಇದಾವೆ. ಅದಕ್ಕೆ ಶೀಘ್ರವಾಗಿ ಒಂದು ಕಾನೂನನ್ನ ತರಬೇಕು. ಅವ್ರಿಗೆ ತಪ್ಪಿತಸ್ಥರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಆಗುವಂಥದ್ದು ಬಿಗಿ ಆಗ್ಬೇಕು ಅನ್ನುವಂಥದ್ದು. ಅಂದ್ರೆ ಈವರೆಗೂ ಕೂಡ ಆ ರೀತಿ ನಡೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಅನ್ನುವಂಥದ್ದನ್ನ ಸ್ವತಃ ಕಾನೂನು ಸಚಿವರೇ ಒಂದಿಷ್ಟು ಅಸಮಾಧಾನ ತೋಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದಲ್ಲಿ ಈ ಒಂದು ಆಡಳಿತದ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿದ್ಯಾ ಭಟ್, ಧನ್ಯವಾದಗಳು ಬಸವರಾಜ್. ತಮ್ಮೆಲ್ಲ